ಮಿರಿಯಾಣ ಗ್ರಾಮದಲ್ಲಿ ತೀವ್ರಗೊಂಡಿರುವ ಕುಡಿಯುವ ನೀರಿನ ಸಮಸ್ಯೆ ಮತ್ತು ವಯಸ್ಕರ ವಿಧವೆಯರ ಹಾಗೂ ಅಂಗವಿಕಲರ ಮಾಶಾಸನ ಹಣ ತಕ್ಷಣವೇ ಬಿಡುಗಡೆ ಮಾಡಬೇಕು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಚಿಂಚೋಳಿ ತಾಂಡೂರ್ ಮುಖ್ಯ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿಮಗೂ ಅದ್ರ ಸಂಬಂಧಪಟ್ಟಂಗ ನಿಮ್ಮ ಕೈಯಲ್ಲೂ ಏನು ಇಲ್ಲದು ಬಹುತೇಕ ನಂಗೆ ಗೊತ್ತಿದ್ದ ಪ್ರಕಾರ. ಹಾಗಾಗಿರೋದ್ರಿಂದ ನಾವೇನ್ ಕೇಳಕ್ ಬಯಸ್ತೀವಿ, ಈಗ ಇದನ್ನ ಇದೇ ರೀತಿ ಎಲ್ಲಾ ಕಡೆಗೆ ಮಾಡಿ ಸರ್ಕಾರ ಮೇಲೆ ಒತ್ತಡ ತರ್ತಾ ಇದೀವಿ. ಈ ಪಿಂಚಣಿ ನಿಂತಿರ್ತಕ್ಕಂಥ ರೊಕ್ಕ ತಕ್ಷಣನೇ ಅವ್ರ ಹಣ ಬಿಡುಗಡೆ ಮಾಡಬೇಕು ಅಂತ ಮಾತನ್ನ ನಾವು ಕೇಳ್ಕೊಟ್ಟಿವಿ. ಅದಕ್ಕಾಗಿ ಒಂದ್ ಡೇಟ್ ಅನ್ನ ನಿಗದಿ ಮಾಡಿ ಫೈನಲ್ ಮಾಡಬೇಕು. ಆ ಕಾರಣಕ್ಕಾಗಿ ನೀವು ಅದನ್ನ ತುರ್ತಾಗಿ ಕ್ರಮ ಕೈಗೊಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೇಕಂತಕ್ಕಂಥ ಒಂದು. ಎರಡನೇದು, ಚಿಂಚೋಳಿ ತಾಲೂಕಾ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗ ನೀವು ಸರ್ಕಾರ ಕೊಡದೆ ಕಳಿಸ್ಬೇಕು ಅಂತಕ್ಕಂಥ ಮಾತು ಬಯಸ್ತೀವಿ. ರೈತರು ರೊಕ್ಕದ ಮಾಲ್ ಕಂಪ್ಲೀಟ್ ಹೋಗ್ಯಾರ. ಉದ್ದು ಹೋಯ್ತು, ಹೆಸರು ಹೋಯ್ತು, ತೊಗರಿ ಹೋಯ್ತು. ತೊಗರಿನ 15 ದಿನ ಮಾತ್ರ ಟೈಮ್ ಅದ ಅಷ್ಟೇ. ಅದರ ರೊಕ್ಕದ ಮಾಲ್ ಅಂತೂ 60 ದಿನ ಬೆಳೆ, ಉದ್ದು ಹೆಸರು ಕಂಪ್ಲೀಟ್ ಕೈ ಕೊಡ್ತು. ಹಾಗಾಗಿರೋದ್ರಿಂದ ಈಗ ಮಳಿ ಹೊಂಟದ, ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಈ ಮಳಿ. ಆ ಕಾರಣಕ್ಕೆ ಈಗ ಮಳಿ ಬಂದರೂ ಕೂಡ ಯಾವ ಬೆಳೆಗೆ ಅನುಕೂಲ ಇಲ್ಲ. ಅದಕ್ಕಾಗಿ ಈಗ ಮರು ಬಿತ್ತನೆಗಾಗಿ ರೈತರಿಗೆ ಇವತ್ತು ಬೀಜ ರಸಗೊಬ್ಬರನ ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಇದ್ರ ಜೊತೆಯಲ್ಲಿ ದನಕರುಗಳಿಗೆ ಕಣಿಕೆ ಗೋಶಾಲೆ ತೆರಿಬೇಕಂತಕ್ಕಂಥ ಮಾತು ಹೇಳಿಕೊಟ್ಟಿವಿ. ಅದ್ರ ಜೊತೆಯಲ್ಲೇ ರೈತರದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ. ಅದ್ರ ಜೊತೆಯಲ್ಲೇ ಇವತ್ತೇನಾಗಿದೆ, ಬೆಳೆ ವಿಮಾ 26 ಸಾಲಿನ ಕಂಪನಿಗಳು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವರು ಬೆಳೆ ಸಾಲ ದೃಢೀಕರಣ ಕೇಳ್ತಾ ಇದ್ದಾರೆ, ಅದನ್ನು ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿಕೊಟ್ಟಿವಿ. ಅದಾಯ್ತು. ಅದಲ್ಲದೇನೆ ಒಂದು ನಿಮ್ಮ ತಹಸೀಲ್ದಾರ್ಗೆ ಇದನ್ನ ನಿಮ್ಮ ಗಮನ ಇದು ವಾಟರ್ ಸಪ್ಲೈಗಳು ಸಟ್ಟ 2 ನಿಮಿಷ ಹೇಳ್ಬೇಕು. ರೋಡ್ ಬಹಳ ಜಾಮ್ ಆಗ್ಯದ. ಹೇಳಿ ನೀವು ಏನ್ ಮಾಡ್ತೀರಿ, ಯಾವಾಗ ಮಾಡ್ಕೊಡ್ತೀರಿ ಅಂತ ಹೇಳಿ ಅವ್ರಿಗೆ. ನೀರಿನ ಪೈಪ್ ಲೈನ್ ನಿಮ್ದೇ ಇದು ನಾಳೆಗೆ 6 ತಿಂಗಳ ಸಾಕ್ಷಿ ನೋಡ್ರಿ. ಅವ್ರಿಗೆಲ್ಲ ಗೊತ್ತದ ಪಾಪ. ಅದು ಮಾಡಿಸಿ ಮಾತ್ರ